ಗರ್ಭಕೋಶದ ಮೇಲೆ ಪ್ರೆಷರ್ ಬಿದ್ದು ಮಗುವಿಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ. ಮತ್ತೆ ಕೆಲವರಿಗೆ ಸರ್ವಿಕ್ಸ್ ಶಾರ್ಟ್ ಇರುತ್ತೆ, ಅಂದ್ರೆ ಗರ್ಭಕೋಶದ ಬಾಯಿ ಅಂದ್ರೆ ಎಕ್ಸರ್ಸೈಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಏನಾದ್ರು ಪೇನ್ ಬಂದ್ರೆ ಇಲ್ಲ ಬ್ಲೀಡಿಂಗ್ ಏನಾದ್ರು ಆದ್ರೆ ನೋವು ಜಾಸ್ತಿ ಆಗಿ ಅಬಾರ್ಷನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಗರ್ಭಿಣಿಯರು ಯಾವ ಯಾವ ಎಕ್ಸರ್ಸೈಸ್ ಗಳನ್ನ ಮಾಡಬಾರದು, ಯಾವ್ಯಾವುದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಅಂದ್ರೆ, ಈಗ ಕೆಲವು ಎಕ್ಸರ್ಸೈಸ್ ಗಳನ್ನ ಮಾಡ್ಬೇಕಾದ್ರೆ ಉಸಿರನ್ನ ಹಿಡಿದು ಅಂದ್ರೆ ವಲ್ಸಲ್ವಾ ಮ್ಯಾನ್ವರ್ ಮಾಡಿ ಮಾಡುವಂತಂದ್ರೆ ಉಸಿರನ್ನ ಗಟ್ಟಿಯಾಗಿ ಹಿಡಿದು ಹೊಟ್ಟೆ ಮೇಲೆ ಪ್ರೆಷರ್ ಹಾಕಿ ಮಾಡುವಂತ ಎಕ್ಸರ್ಸೈಸ್ ಗಳನ್ನ ಮಾಡಬಾರ್ದು. ಯಾಕಂದ್ರೆ ನಾವು ಉಸಿರನ್ನ ಬಿಗಿ ಹಿಡಿದು ಅವುಂಕದಾಗ ಏನಾಗುತ್ತೆ, ಹೊಟ್ಟೆ ಒಳಗಡೆ ಇಂಟ್ರಾ ಅಬ್ಡಮಿನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಇಂಟ್ರಾ ಅಬ್ಡಮಿನಲ್ ಪ್ರೆಷರ್ ಜಾಸ್ತಿ ಆದಾಗ ಗರ್ಭಕೋಶದ ಮೇಲೆ ಪ್ರೆಷರ್ ಬಿದ್ದು ಮಗುವಿಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ. ಸೊ ಅದು ಸೇಫ್ ಅಲ್ಲ. ಯಾವ್ದಪ್ಪ ಅಂತದೆಲ್ಲ ಅಂತಂದ್ರೆ ಈ ವೇಟ್ ಲಿಫ್ಟಿಂಗ್, ಜಿಮ್ನಾಸ್ಟಿಕ್ಸ್ ಅಂತದೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಇರೋದಿಲ್ಲ. ಮತ್ತೆ ಇನ್ ಕೆಲವು ಎಕ್ಸರ್ಸೈಸ್ ಗಳು, ವ್ಯಾಯಾಮಗಳು ಯಾವ ತರ ಇರುತ್ತಪ್ಪ ಅಂದ್ರೆ ಸಡನ್ ಆಗಿ ಡೈರೆಕ್ಷನ್ ಚೇಂಜ್ ಮಾಡೋದು, ತುಂಬಾ ಫಾಸ್ಟ್ ಆಗಿ ಮಾಡುವಂತದ್ದು, ಇಂಥ ಎಕ್ಸರ್ಸೈಸ್ ಗಳು ಕೂಡ ಸೇಫ್ ಇರೋದಿಲ್ಲ. ಅದೆಲ್ಲ ಅಂತದ್ದು ಯಾವ್ದಪ್ಪ ಅಂತ ಅಂದ್ರೆ ಹಾರ್ಸ್ ರೈಡಿಂಗು ಮತ್ತೆ ಫಾಸ್ಟ್ ಜಾಗಿಂಗು, ಇದು ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಒಳ್ಳೇದಲ್ಲ. ಸ್ಲೋ ಜಾಗಿಂಗ್ ಯಾರು ಮಾಡ್ಬೋದಪ್ಪ ಅಂತಂದ್ರೆ ಪ್ರೆಗ್ನೆನ್ಸಿಗೂ ಮುಂಚೆನೆ ಯಾರಿಗೆ ಜಾಗಿಂಗ್ ಮಾಡಿ ಅಭ್ಯಾಸ ಇರುತ್ತೆ ಅಂತವ್ರಷ್ಟೇ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಲೋ ಜಾಗಿಂಗ್ ಮಾಡ್ಬೋದು. ಆದ್ರೆ ಫಾಸ್ಟ್ ಜಾಗಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಒಳ್ಳೇದಲ್ಲ. ಇಷ್ಟೇ ಅಲ್ಲದೆ ಈಗ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂತ ಕರಿತೀವಿ, ಅಂದ್ರೆ ನೀವು ಆಟ ಆಡ್ಬೇಕಾದ್ರೆ ಬೇರೆಯವರ ಒಂದು ಸ್ಪರ್ಶಕ್ಕೆ ಬರುವಂತದ್ದು, ಅವ್ರ ಟಚ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಗರ್ಭಕೋಶದ ಮೇಲೆ ಏನಾದ್ರು ಏಟ್ ಬಿದ್ರೆ ಪ್ರೆಗ್ನೆನ್ಸಿಗೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ. ಯಾವ್ಯಾವ್ದಪ್ಪ ಅದು ಅಂತಂದ್ರೆ ಈಗ ಫುಟ್ಬಾಲು, ವಾಲಿಬಾಲು, ಹಾಕಿ, ಇಂಥ ಸ್ಪೋರ್ಟ್ಸ್ ಗಳಲ್ಲೆಲ್ಲ ಏನಾಗುತ್ತೆ, ಓಡಾಡ್ಬೇಕಾದ್ರೆ ಯಾರ ಮೇಲೆ ಯಾರಿಗೂ ಕಂಟ್ರೋಲ್ ಇರೋದಿಲ್ಲ. ಸೊ ಆಗ ಪ್ರೆಗ್ನೆನ್ಸಿಗೆ ತೊಂದರೆ ಆಗುವ ಸಾಧ್ಯತೆಗಳು ಖಂಡಿತ ಇರುತ್ತೆ. ಸೊ ಆದಷ್ಟು ಇಂಥ ಸ್ಪೋರ್ಟ್ಸ್ ಗಳನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಬಾಕ್ಸಿಂಗ್ ಮತ್ತೆ ಬಾಸ್ಕೆಟ್ ಬಾಲ್ ಕೂಡ ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಇರೋದಿಲ್ಲ. ಸೆನ್ಸಿಬಿಲಿಟಿ ಇಸ್ ದ ಕೀ. ಅಂದ್ರೆ ಯಾವ ಎಕ್ಸರ್ಸೈಸ್ ನ ನೀವು ಸೇಫ್ ಆಗಿ ಸ್ಟ್ರೇಟ್ ಲೈನ್ ಅಲ್ಲಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ನಿಧಾನಕ್ಕೆ ನಡೆದಾಡ್ಕೊಂಡು ಮಾಡುವಂತ ಎಕ್ಸರ್ಸೈಸ್ ಗಳನ್ನ ನೀವು ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಆಗಿ ಮಾಡಬಹುದು. ಮತ್ತೆ ಪ್ರೆಗ್ನೆನ್ಸಿಯಲ್ಲಿ ಜಂಪಿಂಗ್ ಮಾಡ್ಕೊಂಡು ಮಾಡುವಂತ ಎಕ್ಸರ್ಸೈಸ್ಗಳು ಕೂಡ ಸೇಫ್ ಇರೋದಿಲ್ಲ. ಮತ್ತೆ ಈ ಪ್ರೆಗ್ನೆನ್ಸಿಯಲ್ಲಿ ಯಾರ್ಯಾರು ಎಕ್ಸರ್ಸೈಸ್ ಮಾಡಬಾರದು ಅಂತಂದ್ರೆ, ಕೆಲವು ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಪ್ರೆಗ್ನೆನ್ಸಿಯಲ್ಲಿ ಯಾರಿಗೆ ಹಿಮೋಗ್ಲೋಬಿನ್ ತುಂಬಾ ಕಮ್ಮಿ ಇರುತ್ತೆ, ಅಂದ್ರೆ HB 7ಕ್ಕಿಂತ ಕಮ್ಮಿ ಇದ್ದವರು ಎಕ್ಸರ್ಸೈಸ್ ಮಾಡಿದಾಗ ತುಂಬಾನೇ ಸುಸ್ತಾಗುತ್ತೆ. ಸೊ ಅದು ಸೇಫ್ ಅಲ್ಲ. ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರಿಗೆ ಬಿ ಪಿ ತುಂಬಾ ಜಾಸ್ತಿ ಇದ್ದು ಅನ್ಕಂಟ್ರೋಲ್ ಇರುತ್ತೆ ಅಂತವ್ರು ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಎಕ್ಸರ್ಸೈಸ್ ಮಾಡೋದು ಸೇಫ್ ಅಲ್ಲ. ಆಲ್ರೆಡಿ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಯಾರಿಗೆ ಲಂಗ್ಸ್ ಪ್ರಾಬ್ಲಮ್ ಇರುತ್ತೆ, ಯಾರಿಗೆ ಆಸ್ತಮಾ ಕಂಟ್ರೋಲ್ ಇರಲ್ಲ, ಇಂಥವರೆಲ್ಲ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಎಕ್ಸರ್ಸೈಸ್ ಮಾಡಬಾರ್ದು. ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಪದೇ ಪದೇ ಬ್ಲೀಡಿಂಗ್ ಆಗ್ತಾ ಇದ್ರೆ ಅಥವಾ ಪ್ಲಾಸೆಂಟಾ ಪ್ರಿವಿ ಅಂತ ಒಂದು ಕಂಡೀಷನ್ ಇದೆ, ಆ ತರ ಕಂಡೀಷನ್ ಇದ್ರೆ, ನೀರ್ ಹೋಗ್ತಾ ಇದ್ರೆ ಅಂತವ್ರು ಕೂಡ ಮಾಡಬಾರದು. ಯಾರಿಗೆ ಪದೇ ಪದೇ ಪ್ರೀಟಮ್ ಲೇಬರ್ ಆಗುವಂತ ರಿಸ್ಕ್ ಇರುತ್ತೆ ಅಂತವ್ರು ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಎಕ್ಸರ್ಸೈಸ್ ಗಳನ್ನ ಮಾಡೋದು ಸೇಫ್ ಅಲ್ಲ. ಮತ್ತೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದ್ರೆ ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ ಇರೋರು ಸ್ವಲ್ಪ ಸಣ್ಣ ಪುಟ್ಟ ಎಕ್ಸರ್ಸೈಸ್ ಮಾಡಬಹುದು. ಆದ್ರೆ ಟ್ರಿಪ್ಲೆಟ್ಸ್ ಇರೋರಿಗೆಲ್ಲ ನಾವು ಎಕ್ಸರ್ಸೈಸ್ ಅಡ್ವೈಸ್ ಮಾಡೋದಿಲ್ಲ. ಮತ್ತೆ ಯಾರಿಗೆ IUGR, ಇಂಟ್ರಾ ಯೂಟ್ರೈನ್ ಗ್ರೋತ್ ರೆಸ್ಟ್ರಿಕ್ಷನ್, ಅಂದ್ರೆ ಬೇಬಿ ಬೆಳವಣಿಗೆ ತುಂಬಾ ಕಮ್ಮಿ ಇದೆ, ಪ್ಲಾಸೆಂಟಲ್ ಪ್ರಾಬ್ಲಮ್ ಇದೆ ಅಂತವ್ರು ಕೂಡ ಎಕ್ಸರ್ಸೈಸ್ ಮಾಡಬಾರ್ದು. ಮತ್ತೆ ಕೆಲವರಿಗೆ ಸರ್ವಿಕ್ಸ್ ಶಾರ್ಟ್ ಇರುತ್ತೆ, ಅಂದ್ರೆ ಗರ್ಭಕೋಶದ ಬಾಯಿ ಅದ್ರದ್ದು ಲೆಂತ್ ಅಂದ್ರೆ ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡೋದಕ್ಕೆ ಬೇಕಾಗಿರೋದು ಸ್ಟ್ರಾಂಗ್ ಸರ್ವಿಕ್ಸ್. ಸೊ ಆ ಸರ್ವೈಕಲ್ ಲೆಂತ್ ಶಾರ್ಟ್ ಇದ್ದಾಗ ಏನಾಗುತ್ತೆ, ಪ್ರೀಟಮ್ ಡೆಲಿವರಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅಂತವ್ರು ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಎಕ್ಸರ್ಸೈಸ್ ಮಾಡಬಾರ್ದು, ಅಂತವ್ರಿಗೆಲ್ಲ ಸೇಫ್ ಇರೋದಿಲ್ಲ. ಮತ್ತೆ ಪ್ರೆಗ್ನೆನ್ಸಿಯಲ್ಲಿ ಅತಿಯಾಗಿ ಎಕ್ಸರ್ಸೈಸ್ ಮಾಡೋದು ಕೂಡ ಒಳ್ಳೇದಲ್ಲ. ನಿಮ್ಮ ದೇಹ ನಿಮಗೆ ಎಷ್ಟು ಸಹಕರಿಸುತ್ತೆ, ಎಷ್ಟು ಮಾಡ್ಲಿಕ್ಕೆ ನಿಮಗೆ ಸಾಮರ್ಥ್ಯ ಇರುತ್ತೆ ಅಷ್ಟನ್ನ ಮಾಡ್ಬೇಕು. ಮತ್ತೆ ನೀವು ಮಾಡ್ತಾ ಇರೋದು ಜಾಸ್ತಿನ ಕಮ್ಮಿನ ಅಂತ ಹೇಗ್ ತಿಳ್ಕೊಳ್ಳೋದಪ್ಪ ಅಂತಂದ್ರೆ, ಅದಕ್ಕೆ ಒಂದು ಸಿಂಪಲ್ ಟೆಸ್ಟ್ ಯಾವ್ದಪ್ಪ ಅಂದ್ರೆ ಟಾಕ್ ಟೆಸ್ಟ್ ಅಂತ. ಈಗ ನೀವು ಮಾಡರೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ನೀವು ನಾರ್ಮಲ್ ಆಗಿ ಮಾತಾಡಬಹುದು, ಆದ್ರೆ ನೀವು ಹಾಡು ಹೇಳಲಿಕ್ಕೆ ಟ್ರೈ ಮಾಡಿದಾಗ ನಿಮ್ಗೆ ಆಗೋದಿಲ್ಲ. ಅದನ್ನ ನಾವು ಮಾಡರೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಅಂತ ಕರಿತೀವಿ. ಆದ್ರೆ ನಿಮ್ಗೆ ನಾರ್ಮಲ್ ಆಗಿ ಮಾತಾಡ್ಲಿಕ್ಕೂ ಆಗ್ತಾ ಇಲ್ಲ ಅಂದ್ರೆ ಅದು ವಿಗರಸ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಆಗುತ್ತೆ. ಸೊ ಪ್ರೆಗ್ನೆನ್ಸಿಲಿ ಯಾವಾಗ್ಲೂ ಮಾಡರೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಮಾಡೋದು ಒಳ್ಳೇದು, ವಿಗರಸ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಮತ್ತೆ ನೀವು ಎಕ್ಸರ್ಸೈಸ್ ಮಾಡ್ತಾ ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ನೀವು ತಕ್ಷಣ ಎಕ್ಸರ್ಸೈಸ್ ನ ಮಾಡೋದನ್ನ ಸ್ಟಾಪ್ ಮಾಡ್ಬೇಕಾಗತ್ತೆ. ಏನಪ್ಪಾ ಅದು ವಾರ್ನಿಂಗ್ ಸೈನ್ಸ್ ಅಂತಂದ್ರೆ, ಎಕ್ಸರ್ಸೈಸ್ ಮಾಡ್ತಾ ನಿಮ್ಗೆ ಏನಾದ್ರು ಪೇನ್ ಬಂದ್ರೆ, ಇಲ್ಲ ಬ್ಲೀಡಿಂಗ್ ಏನಾದ್ರು ಆದ್ರೆ, ಇಲ್ಲ ನೀರ್ ಏನಾದ್ರು ಹೋಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ, ಇಲ್ಲ ಕಾಲು ನೋವು ಬಂದ್ರೆ, ಕಾಲು ಊತ ಬಂದ್ರೆ, ಇಂಥ ಟೈಮಲ್ಲೆಲ್ಲ ನೀವು ಎಕ್ಸರ್ಸೈಸ್ ನ ಮಾಡೋದನ್ನ ಸ್ಟಾಪ್ ಮಾಡ್ಬೇಕಾಗತ್ತೆ. ಕೆಲವು ಸಲ ಎದೆ ನೋವು ಬರ್ಬೋದು, ಇಲ್ಲ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ಬಹುದು, ತಲೆ ಸುತ್ತು ಬರ್ಬೋದು, ಕತ್ಲೆ ಆದಂಗ ಆಗ್ಬೋದು. ಸೊ ಈ ರೀತಿ ಎಲ್ಲ ತೊಂದರೆ ಇದ್ದಾಗ್ಲೂ ಕೂಡ ನೀವು ಎಕ್ಸರ್ಸೈಸ್ ನ ಮಾಡ್ತಾ ಇದ್ರೂ ಕೂಡ ಅದನ್ನ ಇಮಿಡಿಯೇಟ್ ಆಗಿ ನೀವು ಸ್ಟಾಪ್ ಮಾಡೋದು ಒಳ್ಳೇದು.
ಮತ್ತೆ ನಿಮ್ಗೆ ಎಕ್ಸರ್ಸೈಸ್ ಮಾಡುವ ಸಾಮರ್ಥ್ಯ ಇದ್ರೂ ಕೂಡ, ಇಂಟ್ರೆಸ್ಟ್ ಇದ್ರೂ ಕೂಡ, ನೀವು ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಕೆಲವು ಪ್ರಿಕಾಷನ್ಸ್ ನ ತಗೋಬೇಕಾಗತ್ತೆ, ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕಾಗತ್ತೆ. ಏನಪ್ಪಾ ಅದು ಅಂತಂದ್ರೆ, ನೀವು ಎಕ್ಸರ್ಸೈಸ್ ಮಾಡಿದಾಗ ಬಾಡಿ ಡಿಹೈಡ್ರೇಟ್ ಆಗತ್ತೆ, ಅಂದ್ರೆ ನೀರಿನ ಅಂಶ ಕಮ್ಮಿ ಆಗುತ್ತೆ. ಸೊ ನೀರಿನ ಅಂಶ ಕಮ್ಮಿ ಆದ್ರೆ ಕೆಲವು ಸಲ ಯೂಟ್ರೈನ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿ ಪೇನ್ ಅಂದ್ರೆ ಹೆರಿಗೆ ನೋವು ಕೂಡ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ. ಹಂಗಾಗಿ ನೀವು ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ ನೀವು ಚೆನ್ನಾಗಿ ನೀರ್ನ ಕುಡಿಬೇಕು. ಮತ್ತೆ ಲೂಸ್ ಫಿಟ್ಟಿಂಗ್ ಕ್ಲಾತ್ಸ್ ಅಂದ್ರೆ ಸ್ವಲ್ಪ ಲೂಸ್ ಆಗಿರೋ ಬಟ್ಟೆಗಳನ್ನ ಆದಷ್ಟು ಹಾಕೋಬೇಕು. ಟೈಟ್ ಆಗಿರೋ ಬಟ್ಟೆಗಳನ್ನ ಇಡೀ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಮತ್ತೆ ನೀವು ಎಕ್ಸರ್ಸೈಸ್ ನ ಅತಿಯಾಗಿ ಮಾಡಿದಾಗ್ಲೂ ಕೂಡ ಏನಾಗುತ್ತೆ, ಕೆಲವು ಸಲ ಬ್ಲೀಡಿಂಗ್ ಆಗ್ಬೋದು, ಮತ್ತೆ ನೋವು ಜಾಸ್ತಿ ಆಗಿ ಅಬಾರ್ಷನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ಯಾವತ್ತು ಅತಿಯಾಗಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದು ಮಾಡ್ರೇಟ್ ಲೆವೆಲ್ ಅಲ್ಲಿ ಎಕ್ಸರ್ಸೈಸ್ ನ ಮಾಡೋದು ಪ್ರೆಗ್ನೆನ್ಸಿಯಲ್ಲಿ ಸೇಫ್. ಸೊ ಹಂಗಾಗಿ ಮತ್ತೆ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ನೀವು ಬೆಡ್ ರೆಸ್ಟ್ ತಗೊಳ್ಳೋದು, ಅದು ಏನೂ ಎಕ್ಸರ್ಸೈಸ್ ಮಾಡ್ದಂಗೆ, ಫಿಸಿಕಲ್ ಆಕ್ಟಿವಿಟಿ ಮಾಡ್ದಂಗೆ ಯಾವಾಗ್ಲೂ ಬೆಡ್ ಅಲ್ಲಿ ಇರೋದು, ಇದು ಖಂಡಿತ ಒಳ್ಳೇದಲ್ಲ. ಮತ್ತೆ ಅದರಿಂದ ತೊಂದರೆಗಳಾಗುವಂತದ್ದೇ ಜಾಸ್ತಿ ಇರುತ್ತೆ. ಯಾಕಂದ್ರೆ ಈಗ ನೀವು ಜಾಸ್ತಿ ಆಕ್ಟಿವಿಟಿ ಮಾಡದೆ ಯಾವಾಗ್ಲೂ ಬೆಡ್ ರೆಸ್ಟ್ ಅಲ್ಲಿ ಇದ್ರೆ ಏನಾಗುತ್ತೆ, ಕಾಲಲ್ಲಿ ರಕ್ತ ಹೆಪ್ಪುಗಟ್ಟೋದು ಅಂತ ಅಂದ್ರೆ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಆರೋಗ್ಯಕ್ಕೆ ತುಂಬಾನೇ ದುಷ್ಪರಿಣಾಮಗಳಾಗತ್ತೆ. ಅದೊಂದು ಅಷ್ಟೇ ಅಲ್ಲದೆ ಮೂಳೆಗಳು, ಮಸಲ್ಸ್ ಗಳು ಕೂಡ ಎಲ್ಲ ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ಎಕ್ಸರ್ಸೈಸ್ ಫಿಸಿಕಲ್ ಆಕ್ಟಿವಿಟಿ ನೀವು ಜಾಸ್ತಿ ಮಾಡ್ಲಿಲ್ಲ ಅಂತ ಅಂದ್ರೆ. ಸೊ ಹಂಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಯಾವಾಗ್ಲೂ ಆಕ್ಟಿವ್ ಆಗಿರಿ, ಯಾವಾಗ್ಲೂ ಬರೀ ರೆಸ್ಟ್ ತಗೊಳ್ಳೋದು ಒಳ್ಳೇದಲ್ಲ. ನೀವು ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂದ್ರೂ ಮಧ್ಯೆ ಮಧ್ಯೆ ಎದ್ದು ಓಡಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆದಷ್ಟು ಮನಸ್ಸನ್ನ ಆದಷ್ಟು ಉಲ್ಲಾಸವಾಗಿ ಇಟ್ಕೊಳಕ್ ಟ್ರೈ ಮಾಡಿ. ನೀವು ಎಕ್ಸರ್ಸೈಸ್ ಮಾಡೋದ್ರಿಂದ ಕೂಡ ನಿಮ್ಮ ಮನಸ್ಸು ಕೂಡ ಆದಷ್ಟು ಉಲ್ಲಸಿತವಾಗಿ, ಖುಷಿಯಾಗಿ, ಒಳ್ಳೆ ಮೂಡ್ ನಲ್ಲಿ ಇರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಟೇ ಆಕ್ಟಿವ್, ಸ್ಟೇ ಫಿಟ್, ಸ್ಟೇ ಹೆಲ್ದಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.